ಹೇ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಫಸ್ಟ್ ಫ್ಲೈಟ್ ಜರ್ನಿ ಬಗ್ಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ ಈಗಲೇ ಮಿಸ್ ಮಾಡದೆ ಹೋಗಿ ನೋಡಿ. ಟರ್ಮಿನಲ್ 2 ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಏರ್ಪೋರ್ಟ್ ಒಳಗಡೆ ಕಾಲಿಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಪ್ಲೇನ್ ಹತ್ತೋ ತನಕನೂ ಪ್ರಾಸೆಸ್ ನಡೀತಾನೇ ಇರ್ತವೆ, ಒಂದಲ್ಲ ಒಂದು ಚೆಕಿಂಗ್ ಅಂತ. ಆ್ಯಂಡ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನಾವು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಹೋಗಿದ್ದು ಬೆಂಗಳೂರು ಟು ಕೋಲ್ಕತ್ತಾ. ನೈಟ್ ಟ್ರಾವೆಲ್ ಮಾಡಿದ್ರಿಂದ ನಮಗೆ ವಿಂಡೋಯಿಂದ ಆಚೆ ನೋಡಿದ್ರೆ ಕೆಳಗಡೆ ಫುಲ್ಲು ಲೈಟಿಂಗ್ ಸಖತ್ತಾಗಿತ್ತು ವ್ಯೂ ಮಾತ್ರ. ಆ್ಯಂಡ್ ನಾನು ಅವಳ ಹೆಜ್ಜೆ ಗುರುತು ಬುಕ್ ಓದ್ಕೊಂಡು ಹೋದೆ. ಹತ್ತತ್ರ 2.5 ಗಂಟೆ ಕಾಲ ಜರ್ನಿ. ಅರೌಂಡ್ 9:30 ಅಷ್ಟೊತ್ತಿಗೆ ನಾವು ಕೋಲ್ಕತ್ತಾ ಏರ್ಪೋರ್ಟ್ ರೀಚ್ ಆದ್ವಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಾನು ಕೋಲ್ಕತ್ತಾದಲ್ಲಿ ಯಾವ್ಯಾವ ಪ್ಲೇಸ್ಗಳಿಗೆ ಹೋಗಿದ್ವಿ ಆ್ಯಂಡ್ ಗಂಗಾಸಾಗರ್ ಬಗ್ಗೆ, ಪೂರಿ ಜಗನ್ನಾಥದ ಬಗ್ಗೆ, ಭುವನೇಶ್ವರ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಯಾವುದು ಮಿಸ್ ಮಾಡ್ಕೊಬಾರ್ದು ಅಂತ ಅಂದರೆ ಈಗಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೋಲ್ಕತ್ತಾಗೆ ಹೋದ್ಮೇಲೆ ಅಲ್ಲಿ ಏರ್ಪೋರ್ಟಲ್ಲಿ ನಮ್ಮ ಲಗೇಜ್ ಯಾವ ರೀತಿಯಲ್ಲಿ ಪ್ರೊಸೆಸ್ ಇರುತ್ತೆ ನಾವು ಲಗೇಜ್ ತೊಗೊಳ್ಳೋದಕ್ಕೆ ಅನ್ನೋದೆಲ್ಲ ತಿಳ್ಕೊಂಡೆ. ನಿಜಕ್ಕೂ ಇದು ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು, ನನ್ನದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್. ಆಗಲೇ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜಾಗಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.